ಹಲೋ ಎವ್ರಿವನ್. ನಮ್ಮ ಕಡೆ ಇದನ್ನು ಅಂಜರ ಅಂತಾರೆ, ಈ ಕಡೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದನ್ನು ಬಾಣಂತಿದಿರು ಕುಡಿಸ್ತಾರೆ ಡಿಲಿವರಿ ಆಗಿ 2 ದಿವಸಕ್ಕೆ. ಮಕ್ಕಳಿಗೆಲ್ಲ ಸ್ಕಿನ್ ಅಲರ್ಜಿ ಬರಬಾರ್ದು ಅಂತೇಳ್ಬಿಟ್ಟು ಇದನ್ನು ಕಷಾಯ ಮಾಡಿ ಕುಡಿಸ್ತಾರೆ. ನನಗೆ ಬೆಂಗಳೂರಲ್ಲೇ ಡಿಲಿವರಿ ಆಗಿದ್ದರಿಂದ ನನಗೆ ಕುಡಿಸಿರಲಿಲ್ಲ. ನನ್ನ ಮಗುಗೆ ಸ್ಕಿನ್ ಅಲರ್ಜಿ ಇದೆ, ಹಾಗಾಗಿ ನಾನು ಒಂದು ಊರಿಂದ ತರಿಸಿದ್ದೆ. ಒಂದು ವಾರ ಅವನಿಗೆ ಕಷಾಯ ಮಾಡಿಕೊಡೋಣ ಅಂತೇಳ್ಬಿಟ್ಟು. ಅವನಿಗೆ ಸೊಳ್ಳೆ ಕಚ್ಚಿದರೆ, ಒಂದು ಸೊಳ್ಳೆ ಕಚ್ಚಿದರೆ 4 ಕಡೆ ಗಾಯ ಆಗುತ್ತೆ, ಇಮ್ಯುನಿಟಿ ಪವರ್ ಏನೋ ಕಡಿಮೆ ಇದೆಯಂತೆ. ಹಾಗಾಗಿ ಅವನಿಗೆ ಕುಡಿಸೋಣ ಅಂತೇಳ್ಬಿಟ್ಟು ತರಿಸಿದ್ದೆ. ಕಷಾಯ ಮಾಡಿಕೊಟ್ಟೆ. ಇದು ತುಂಬಾ ಕಹಿ ಇರುತ್ತೆ, ಮಗು ಬೇಡ ಬೇಡ ಅಂತಿತ್ತು. ಆದರೂ ಕುಡಿಯಪ್ಪ, ಇದು ವಾಸಿ ಆಗುತ್ತೆ, ಗಾಯ ಎಲ್ಲ ಹೋಗುತ್ತೆ ಅಂತೇಳಿ ಅವನಿಗೆ ಕಷಾಯ ಮಾಡಿಕೊಟ್ಟೆ. ಪಾಪ ಕಷ್ಟಪಟ್ಟು ಕುಡಿದ್ಬಿಟ್ಟು 1 ಸ್ಪೂನ್ ಜೇನುತುಪ್ಪ ತಿಂತು. ಪಾಪ ಅನಿಸುತ್ತೆ ನನಗೆ, ನೋಡೋಕ್ಕಾಗಲ್ಲ. ಹಾಗೆಯೇ ನಮ್ಮ ಒಂದು 35 ವರ್ಷದ ಕಾಯಿನ ಇಟ್ಕೊಂಡಿದ್ರು 10 ಪೈಸೆ, ಅದನ್ನು ನಾನು ಅವ್ರ ಕೈಯಿಂದ ಎತ್ತಿಟ್ಕೊಂಡೆ. ನಾನು ಬೆಳಗ್ಗೆ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ರೋಟೀನ್ ಆ್ಯಂಡ್ ಫೈಬರ್ದು ನಾನು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋಂಥದ್ದು ಸಾಮಗ್ರಿಗಳು: ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಕರಿಬೇವು, 1 ಈರುಳ್ಳಿ ಮತ್ತು 1 ಬಟ್ಲು ಮೈಸೂರು ಕಾಳು ಬೇಕು, ಮೊಳಕೆ ಕಟ್ಟಿರೋಂಥದ್ದು. ಇದನ್ನೆಲ್ಲ ತರಿಯಾಗಿ ರುಬ್ಕೊಬೇಕು, ತುಂಬ ಸಣ್ಣಗೆ ರುಬ್ಕೋಬಾರ್ದು. ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಬೀಟ್ರೋಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪಲ್ಯ ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ಲ. ಅದೇ ನಾವು ಈ ಥರ ತುರಿದ್ಬಿಟ್ಟು ಮಿಕ್ಸ್ ಮಾಡಿ ನಾವು ದೋಸೆ ಜೊತೆ ರೊಟ್ಟಿ ಜೊತೆ ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಒಳ್ಳೆ ಫೈಬರು ಕೂಡ ಸಿಗುತ್ತೆ. ಹಂಗಾಗಿ ನಾನು ಇದನ್ನು ತುರ್ಕೊಂಡು, ದಪ್ಪ ದಪ್ಪ ಇದ್ದರೆ ಅದು ತಟ್ಟಿದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಇದನ್ನು ಒಂದೇ ಒಂದು ಸುತ್ತಿಸ್ಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ಫೈನ್ ಪೇಸ್ಟ್ ಮಾಡ್ಕೊಂಡಿಲ್ಲ. ಇದನ್ನೆಲ್ಲ ನಾನು ರುಬ್ಕೊಂಡಾದಮೇಲೆ ಇದಕ್ಕೆ ನಾನು ಪಾತ್ರೆಗೆ ಹಾಕ್ಕೊಂಡು, ನಾನು ಇದಕ್ಕೆ ರಾಗಿ ಹಿಟ್ಟು ಮತ್ತು ಉಪ್ಪು, ಬಿಳಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಒಂಥರ ಟೇಸ್ಟಿಗೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡು, ತಣ್ಣೀರು ಹಾಕ್ಕೊಂಡ್ರೆ ಅದು ನಾರು ಥರ ಬರಲ್ಲ, ಸ್ವಲ್ಪ ಬಿಸಿನೀರು ಯೂಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ನಾನೆಲ್ಲ ನೀಟಾಗೆಲ್ಲ ಕಲಿಸ್ಕೊಂಡು ಇದಕ್ಕೆ 1 ಸ್ಪೂನ್ ಹಾಕ್ಕೊಂಡು ನಾನು ಬೈಂಡಿಂಗ್ ಕವರ್ ಯೂಸ್ ಮಾಡ್ತೀನಿ. ತಿಕ್ಕಾಗಿದೆ, ಹಂಗಾಗಿ ನಾನು ಬೈಂಡಿಂಗ್ ಕವರ್ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಅಗಲ ಬೇಕು ಅಷ್ಟು ಅಗಲ ತಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ಇದಕ್ಕೆ ನಾವು ಬೇಕು ಅಂದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಾಳೆದೆಲೆ ಯೂಸ್ ಮಾಡ್ಕೋಬೋದು. ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಕೆಲವ್ರು ಬೇಯಿಸಲ್ಲ, ಕಚ ಅಂತ ಇರುತ್ತೆ, ಹಸಿ ಹಸಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಇದನ್ನು ಸ್ವಲ್ಪ ಕಪ್ಪಾಗೋ ಥರ ಬೇಯಿಸ್ಕೊಂಡ್ರೆ ಗರಿಯಾಗಿ ಬರುತ್ತೆ. ಒಂಥರ ಮೊಸರು ಮತ್ತು ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ರಾಗಿ ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಕಂಪಲ್ಸರಿ. ಅದ್ರ ಜೊತೆ ಬೇಕು ಅಂದರೆ ಮೊಸರು ಯೂಸ್ ಮಾಡ್ಬೋದು. ರಾಗಿ ರೊಟ್ಟಿಯಾಗಿರೋದ್ರಿಂದ ಮೊಸರು ಯೂಸ್ ಮಾಡ್ಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಅದೆಲ್ಲ ಆದ ನಂತರ ನಾನೊಂದು ABC ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆ ಹೊತ್ತು ಕುಡಿಬೇಕಂದ್ರೆ ಕುಡಿಯೋಕ್ಕಾಗ್ತಾಯಿಲ್ಲ. ಅಡುಗೆ ಮಾಡೋದು ಅಥವಾ ಬೇರೆ ಕೆಲಸಗಳಿಂದ ಆಗೋದೇ ಇಲ್ಲ. ಬೇರೆ ಕೆಲಸ ಮಾಡಿಕೊಂಡು 1 ಲೋಟ ಕಾಫಿ ಕುಡಿದ್ಬಿಟ್ರೆ ಸಾಕಪ್ಪ, ಯಾವ ಜ್ಯೂಸು ಬೇಡ ಅನಿಸ್ಬಿಡುತ್ತೆ. ಹೆಲ್ತ್ ಬಗ್ಗೆ ಕೇರ್ ತೊಗೊಳಕ್ಕೆ ಆಗಲ್ಲ. ಹಾಗಾಗಿ ನಾನು Zeptoನಲ್ಲಿ ಆರ್ಡ್ರ್ ಮಾಡಿ ಮಾಡೆಲ್ಗಳು ತರಿಸಿದೆ, ಕ್ಯೂಬ್ ಮಾಡ್ಕೊಳ್ಳೋಣ ಅಂತ. ಇದು ನೋಡಿದರೆ ತುಂಬಾ ಚಿಕ್ಕದಾಗಿದೆ. ಇದು ಫೋನಲ್ಲಿ ನೋಡೋಕ್ಕೆ ದೊಡ್ಡದಾಗಿ ಅನಿಸುತ್ತೆ, ಬಟ್ ಎದುರುಗಡೆ ನೋಡೋಕ್ಕೆ ತುಂಬಾ ಚಿಕ್ಕದಾಗಿದೆ. 5ರಿಂದ 6 ಕ್ಯೂಬ್ ಯೂಸ್ ಮಾಡಬೇಕಾಗುತ್ತೆ. ನಾವು ಜ್ಯೂಸ್ ಕುಡಿತೀವಿ ಅಂದ್ರೂ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಕುಡಿದ್ರೇ ಹೆಲ್ತ್ ಬೆನಿಫಿಟ್ ಸಿಗೋದು. ತುಂಬ ಚಿಕ್ಕದು ಇರೋದ್ರಿಂದ ಇದು ನನಗೆ ಅಷ್ಟು ಸಾಕಾಗಲ್ಲ ಅಂತ ಅನಿಸ್ತು. ನನಗದು ಇಷ್ಟ ಕೂಡ ಆಗಲಿಲ್ಲ. ಹಂಗಾಗಿ ನಾನು ಬಾಟಲ್ಗೆ ಹಾಕಿಬಿಟ್ಟು ಎತ್ತಿಡ್ಕೊಂಡೆ. ಬೇಕು ಅಂದರೆ 1 ಅವರ್ ಮುಂಚೆ ಎತ್ತಿಡ್ಕೊಂಡು ಬಾಟ್ಲಲ್ಲೇ ಕುಡಿಬೋದಲ್ಲ ಅಂತೇಳ್ಬಿಟ್ಟು. ಇದಾದ ನಂತರ ನಾನು ಮಧ್ಯಾಹ್ನ ಊಟಕ್ಕೆ ನಾನು ಒಂದು ಅರ್ಧ ರಾಗಿ ರೊಟ್ಟಿ ಮತ್ತು 1 ಕಪ್ ಮೊಸರನ್ನ ಎಲ್ಲ ತಿಂದ್ಕೊಂಡೆ. ಮತ್ತು ಹೆಸರು ಕಾಳು ಮತ್ತು ಕಡಲೆಕಾಳು ನೆನೆಸಿಟ್ಟಿದ್ದೆ, ಮೊಳಕೆ ಕಟ್ಟೋಣ ಅಂತೇಳ್ಬಿಟ್ಟು. ನಾನು ಚೆನ್ನಾಗಿ ನೆಂದಿತ್ತು, ನೀರೆಲ್ಲ ಸೋಸ್ಬಿಟ್ಟು ಬಾಕ್ಸಿಗೆ ಹಾಕಿ ಎತ್ತಿಟ್ಕೋತೀನಿ. ನಾನು ಬಟ್ಟೆನಲ್ಲಿ ಕಟ್ಟಲ್ಲ, ಕೆಲವರು ಬಟ್ಟೆನಲ್ಲಿ ಕಟ್ಟಿರ್ತಾರೆ. ಇದೇ ಥರ ಬಾಕ್ಸಿಗೆ ಮುಚ್ಚಳ ಹಾಕಿಟ್ಟರು ಮೊಳಕೆ ಬರುತ್ತೆ. ನನ್ನ ದಿನದ ಬ್ಲಾಗ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.